ಬಾಗಲಕೋಟೆಯಲ್ಲಿ ಐತಿಹಾಸಿಕ ಸ್ಥಳಗಳೆಂದರೆ ನಮಗೆ ನೆನಪಾಗುವುದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ. ಇವೆಲ್ಲವನ್ನು ಬಿಟ್ಟು ಇನ್ನೂ ಅನೇಕ ಅಭೂತಪೂರ್ವವಾದ ಐತಿಹಾಸಿಕ ದೇವಾಲಯಗಳು, ಐತಿಹಾಸಿಕ ಸ್ಥಳಗಳು ಜನರ ಮತ್ತು ಸರ್ಕಾರದ ಗಮನಕ್ಕೆ ಬಾರದಂತೆ ಉಳಿದಿವೆ. ಇವತ್ತು ಅಂತಹದೇ ಒಂದು ಐತಿಹಾಸಿಕ ದೇವಾಲಯದ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ಆ ದೇವಾಲಯದ ಸ್ಥಳ ಪುರಾಣವನ್ನು ತಿಳಿಯೋಣ. ಚಾಲುಕ್ಯ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಚಾಲುಕ್ಯರ ಒಬ್ಬ ಸಾಮಂತ ರಾಜ ಚೂಡಾಮಣಿ ಎಂಬುವರಿಗೆ ಬಹುಕಾಲದಿಂದ ಪುತ್ರ ಸಂತಾನ ಇದ್ದಿರಲಿಲ್ಲ. ಆ ಕಾಲದಲ್ಲಿ ಜಾಗೃತವಾದ ಶಿವಶಕ್ತಿಯುಕ್ತರಾದ ಶ್ರೀ ನಂದೀಶ್ವರನಲ್ಲಿ ಭಕ್ತಿಯಿಂದ ಬೇಡಿಕೊಂಡಾಗ ನಂದೀಶ್ವರನ ಕೃಪಾಶೀರ್ವಾದದಿಂದ ಆ ರಾಜನಿಗೆ ಪುತ್ರ ಸಂತಾನವಾಗುತ್ತದೆ. ಆ ಮಗನಿಗೆ ಹಮ್ಮೀರನೆಂದು ನಾಮಕರಣ ಮಾಡಿದನು. ಧಾರ್ಮಿಕ ಸಂಸ್ಕಾರದ ಪ್ರಭಾವದಿಂದ ರಾಜಕುಮಾರನು ಬೆಳೆದಂತೆಲ್ಲ ಲಿಂಗ ಪೂಜೆ ನಿಷ್ಠೆಯುಳ್ಳವನಾಗುತ್ತಾನೆ. ಒಂದು ದಿನ ರಾಜ ಪರಿವಾರದೊಂದಿಗೆ ಬೇಟೆಯಾಡುತ್ತಾ ಅಂದು ಕಲ್ಯಾಣ ಪಟ್ಟಣವೆಂದು ಕರೆಯಲ್ಪಡುವ ಇಂದಿನ ಬಾಗಲಕೋಟೆಯ ಹಳ್ಳೂರು ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಬರುವನು. ಬೇಟೆಯ ಬೆನ್ನತ್ತಿ ರಾಜ ಪರಿವಾರದಿಂದ ಅಗಲಿ ದೂರಾಗಿ ಬೇಟೆಯ ಪರಿಶ್ರಮ, ಬಿಸಿಲಿನ ತಾಪದಿಂದ ಬಾಯಾರಿಕೆಯಾಗುತ್ತದೆ. ಲಿಂಗ ಪೂಜೆ ಇಲ್ಲದೆ ಅನ್ನ ನೀರನ್ನು ಸೇವಿಸಿದ ರಾಜಕುಮಾರನು ಬಹಳ ಬಾಯಾರಿಕೆಯಿಂದ ಚಿಂತಿಸುತ್ತಾ ಕೂರುತ್ತಾನೆ. ನಂದೀಶ್ವರನ ಭಕ್ತನಾದ ರಾಜಕುಮಾರನು ನಂದೀಶ್ವರನ ಸ್ಮರಣೆ ಮಾಡುತ್ತಾ ತನ್ನ ಕುದುರೆ ನೆರಳಿನಲ್ಲಿ ನಿದ್ರೆಗೆ ಜಾರಿದಾಗ ಅವನ ಕನಸಿನಲ್ಲಿ ಸಾಕ್ಷಾತ್ ನಂದೀಶ್ವರನು, ಏಳು, ಚಿಂತೆ ಮಾಡಬೇಡ, ಒಂದು ಗೂಳಿ ಬರುವುದು, ಅದರ ತೊಡೆಯ ಮೇಲೆ ಲಿಂಗ ಮುದ್ರೆ ಇರುತ್ತದೆ, ಅದನ್ನು ಪೂಜಿಸು, ನಿನಗೆ ಇಷ್ಟಲಿಂಗ ಪ್ರಾಪ್ತವಾಗುತ್ತದೆ ಎಂದಾಗ ಎಚ್ಚರಗೊಂಡ ರಾಜಕುಮಾರನು ಸ್ವಲ್ಪ ಸಮಯದಲ್ಲಿ ಕನಸಿನಲ್ಲಿ ಹೇಳಿದಂತೆ ಗೂಳಿಯನ್ನು ಕಂಡು ರಾಜಕುಮಾರನು ಪರಮಾನಂದದಿಂದ ಕಣ್ಮುಚ್ಚಿ ನಂದೀಶ್ವರನನ್ನು ಪೂಜಿಸುತ್ತಾನೆ. ಶ್ರೀ ನಂದೀಶ್ವರನು ರಾಜಕುಮಾರನ ಭಕ್ತಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನು ರಾಜಕುಮಾರನಿಗೆ ದಯಪಾಲಿಸುತ್ತಾನೆ. ಆ ದಿವ್ಯ ಲಿಂಗವನ್ನು ಅತ್ಯಾನಂದದಿಂದ ಪೂಜಿಸುತ್ತಾ ರಾಜಕುಮಾರನು ಅಂಗಭೋಗ ತೊರೆದು ಲಿಂಗ ಪೂಜೆಯಲ್ಲಿ ಕಾಲ ಕಳೆಯುವನು. ಅವನ ಮೂಲ ಹೆಸರು ಮರೆಯಾಗಿ ಅನಿಮಿಷಯ್ಯನೆಂದು ಹೆಸರಾಗುತ್ತಾನೆ. ಶ್ರೀ ನಂದೀಶ್ವರನು ಆತ್ಮಲಿಂಗವನ್ನು ರಾಜಕುಮಾರನಿಗೆ ಕೊಟ್ಟ ಸ್ಥಳವೇ ಅಂದಿನ ಕಲ್ಯಾಣ ಪಟ್ಟಣ, ಇಂದಿನ ಹಳ್ಳೂರಾಗಿದೆ. ಮುಂದೆ ಶ್ರೀ ನಂದೀಶ್ವರರು ಎರಡನೆಯ ಅವತಾರವಾಗಿ ಶ್ರೀ ಜಗದ್ಗುರು ಬಸವೇಶ್ವರರಾಗಿ ಹತ್ತಿರದ ಬಸವನ ಬಾಗೇವಾಡಿಯಲ್ಲಿ ಜನ್ಮ ತಾಳಿದರು ಎಂಬುದು ಪ್ರತೀತಿ. ಈ ಎಲ್ಲ ಸಂಗತಿ ಶಿಂಗಿರಾಜನ ಪುರಾಣ ಶೂನ್ಯ ಸಂಪಾದನೆಯಿಂದ ತಿಳಿದು ಬರುತ್ತದೆ. ಶ್ರೀ ನಂದೀಶ್ವರರು ತಮ್ಮ ಆತ್ಮಲಿಂಗವಿಲ್ಲದೆ ಕೈಲಾಸಕ್ಕೆ ಶಿವ ದರ್ಶನಕ್ಕೆ ಬಂದಾಗ ಆತ್ಮಲಿಂಗವಿಲ್ಲದ ನಂದೀಶ್ವರರನ್ನು ದ್ವಾರಪಾಲಕರು ಕೈಲಾಸದ ಶಿವ ದರ್ಶನಕ್ಕೆ ಬಿಡದೆ ತಡೆಯುತ್ತಾರೆ. ಇದೇ ಸಂಕೇತವನ್ನು ಸೂಚಿಸುವ ಒಂದು ಐತಿಹಾಸಿಕ ದೇವಾಲಯವಿದೆ. ಈ ದೇವಸ್ಥಾನವನ್ನು ಪುರಾಣಗಳ ಪ್ರಕಾರ ಮತ್ತು ಪ್ರಾಚ್ಯವಸ್ತು ಇಲಾಖೆ ಪ್ರಕಾರ 7ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಆದರೆ ಬಾಂಬೆ ಗೆಜೆಟಿಯರ್ ಪ್ರಕಾರ 9ನೇ ಶತಮಾನದಲ್ಲಿ ಚೋಳರಿಂದ ಸ್ಥಾಪಿತವಾಗಿತ್ತದೆ ಎಂದು ತಿಳಿದು ಬರುತ್ತದೆ. ಆದರೆ ಟೆಂಪಲ್ಸ್ ಆಫ್ ಕರ್ನಾಟಕ ಎಂಬ ಗ್ರಂಥದ ಪ್ರಕಾರ ರಾಷ್ಟ್ರಕೂಟರಿಂದ 9ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ ಎಂದು ತಿಳಿದು ಬರುತ್ತದೆ. ಹಾಗಾದರೆ ಈ ದೇವಸ್ಥಾನ ಯಾವುದು? ಈ ದೇವಸ್ಥಾನ ಎಲ್ಲಿದೆ? ಈ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.